ಗುರುಭ್ಯೋ ನಮಃ. ಆತ್ಮೀಯ ಬಂಧುಗಳೇ, ಸಾಕಷ್ಟು ಜನ ಕೇಳಿದ್ರಿ ಗುರುಗಳೇ, ಇದು ಸಂಕಷ್ಟರ ವ್ರತವನ್ನ ಮಾಡಬೇಕಾದ್ರೆ ನೀವು 12 ಮಾಸ ಹೇಳಿದ್ರಿ, 12 ನೈವೇದ್ಯಗಳನ್ನು ಹೇಳಿದ್ರಿ. ಹಾಗಾದ್ರೆ ಇನ್ನೇನ ರೀತಿ ಅಂತ ಹೇಳಿದ್ರಿ. ಖಂಡಿತ ಇದೆ. ಇನ್ನೊಂದೇನಂತ ಹೇಳಿದ್ರೆ 11 ಪೀಠಗಳು ಅಂತ. ಅಂದ್ರೆ ಪ್ರತಿಯೊಂದು ಮಾಸದಲ್ಲಿ ಒಂದೊಂದು ಪೀಠಗಳು ಆಹ್ವಾನ ಮಾಡೋದಿರುತ್ತೆ. ಇನ್ನು ಪ್ರತಿಯೊಂದು ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಣೇಶನನ್ನು ಆಹ್ವಾನ ಮಾಡೋದಿರುತ್ತೆ. ನೀವೆಲ್ಲ ಕೇಳಿದ್ವು, 21 ರೀತಿಯ ಗಣೇಶ ಇದ್ದಾನೆ, 108 ಗಣೇಶ ಇದ್ದಾನೆ ಅಂತ ನೀವೆಲ್ಲ ಕೇಳಿದ್ವಿ. ಹಾಗೆಯೇ ಈ ಸಂಕಷ್ಟದಲ್ಲಿ ಪ್ರತಿಯೊಂದು ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಣೇಶನ ನಾಮದಲ್ಲಿ ಅದನ್ನು ಪೂಜಿಸೋದಿರುತ್ತೆ. ಹಾಗೆಯೇ ಇನ್ನೊಂದು ವಿಶೇಷ, ಪ್ರತಿ ಒಂದೊಂದು ಸಂಕಷ್ಟ, ಒಂದೊಂದು ಮಾಸದ ಸಂಕಷ್ಟರ ವ್ರತಕ್ಕೂ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಕಥೆ, ಆ ಕಥೆ ಶ್ರವಣವನ್ನು ಮಾಡಬೇಕು. ಆ ಕಥೆಯನ್ನು ಶ್ರವಣವನ್ನು ಮಾಡಿದಾಗ ಮಾತ್ರ ನಿಮಗೆ ಈ ಒಂದು ಸಂಕಷ್ಟಹರ ವ್ರತದ ಪೂರ್ಣ ಫಲ ಹಾಗೆ ಮಹಾಫಲವನ್ನ ನೀವು ಪಡೆಯಲಿಕ್ಕೆ ಸಾಧ್ಯ ಸ್ನೇಹಿತರೆ. ಹಾಗಾಗಿ ಬಹುಮುಖ್ಯವಾಗಿ ಈ ಎಲ್ಲ ತಾಯಂದಿರು, ಎಲ್ಲ ಮನೆಯಲ್ಲಿರ್ತಕ್ಕಂಥ ಪೋಷಕರು ಬಹುಮುಖ್ಯವಾಗಿ ಇದನ್ನ ನೀವು ಗಮನಿಸಿ, ನಿಮ್ಮ ಮಕ್ಕಳು ಉಜ್ವಲ ಭವಿಷ್ಯವನ್ನು ಪಡಿಬೇಕಾದ್ರೆ ಈ ಒಂದು ಸಂಕಷ್ಟಹರ ವ್ರತವನ್ನ ನೀವು ಕಡ್ಡಾಯವಾಗಿ ನಿಮ್ಮ ಮನಸ್ಪೂರ್ವಕವಾಗಿ ಖುಷಿಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ತಿಳಿದುಕೊಂಡು ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಈ ಸಂಕಷ್ಟಹರ ಚತುರ್ಥಿಯ 1 ವರ್ಷದ ಮಾಲಿಕೆಯಲ್ಲಿ ನಮ್ಮೊಟ್ಟಿಗೆ ನೀವು ಭಾಗವಹಿಸಿ, ನೀವೆಲ್ಲದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ನೀವು ಮಾಡಿ, ನೀವು ನಿಮ್ಮ ಮಕ್ಕಳನ್ನ ಈ ದೇಶಕ್ಕೆ ಉತ್ತಮ ಪ್ರಜೆಯನ್ನಾಗಿ ನೀವು ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ನೀವು ತಂದೆ ತಾಯಿಯಾದವರು ನೀವು ಮಾಡಬಹುದು ಅಂತ ಹೇಳ್ತಾ, ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ನೀವು ನನ್ನೊಟ್ಟಿಗೆ ಭಾಗವಹಿಸಿ ಅಂತ ಹೇಳ್ತಾ ಧನ್ಯವಾದ.